ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಕೀರ್ತನೆಗಳು 33:4-5 ನೋಡುವಾಗ, ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಪ್ರಿಯರೇ, ಇಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಭಕ್ತನಾದಂಥ ದಾವೀದನು ಬರೀತಾನೆ, ಯೆಹೋವನ ವಚನ ಇದೆಯಲ್ಲ, ಯೆಹೋವನ ಮಾತಿದೆಯಲ್ಲ, ಯೆಹೋವನ ಮಂಥನ ಇದೆಯಲ್ಲ, ಯೆಹೋವನ ಕೃತ್ಯಗಳಿದೆಯಲ್ಲ, ಯೆಹೋವನ ಕಾರ್ಯಗಳಿದೆಯಲ್ಲ, ಯೆಹೋವನ ನೋಟ ಇದೆಯಲ್ಲ, ಯೆಹೋವನ ಸಮಸ್ತವೂ ಯಥಾರ್ಥವಾಗಿದೆ, ಸತ್ಯವಾಗಿದೆ. ಸಮಾಪ್ತಿಯವರೆಗೂ ಹೋಗುವಂಥವರು, ನಾಳೆ ನಾನು ಬದುಕ್ತೇನೋ ಇಲ್ಲೋ ಅನ್ನುವಂಥವರು, ಈ ಕ್ಷಣ ನನ್ನ ಬದುಕಿಲ್ಲಿಗೆ ಮುಗಿಯಿತು ಎನ್ನುವಂಥವರು ಅನೇಕರು ಸಜೀವವಾಗಿ ಎದ್ದಿದ್ದಾರೆ. ಅದು ಕೇವಲ ಕರ್ತನ ಕೃಪೆ, ಕೇವಲ ಕರ್ತನ ಕೃಪೆ. ಯಾಕೆ ಗೊತ್ತಾ? ಆತನು ನಮ್ಮನ್ನು ಪ್ರೀತಿಸ್ತಾನೆ. ಯಾಕೆ ಗೊತ್ತಾ? ಆತನ ಕರುಣೆ ನಮ್ಮ ಮೇಲಿದೆ, ಆತನ ದಯೆ ನಮ್ಮ ಮೇಲಿದೆ. ಸತ್ಯವೇದದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಇವುಗಳ ಕುರಿತು ಅನೇಕ ಕಡೆ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ಹಳೆಯ ಒಡಂಬಡಿಕೆಯಲ್ಲೂ ನಂಬಿಕೆ ಮತ್ತು ವಿಶ್ವಾಸ ಹಳೆಯ ಒಡಂಬಡಿಕೆಯಲ್ಲಿ ಹೆಚ್ಚಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ನಂಬಿಕೆ, ವಿಶ್ವಾಸ, ಪ್ರೀತಿ ಇವು ನಮ್ಮನ್ನು ನಡೆಸ್ತವೆ ಅನ್ನುವಂಥದ್ದನ್ನು. ಯಾಕೆಂದರೆ ಆತನು ನೀತಿ ನ್ಯಾಯಗಳನ್ನು, ಈ ಲೋಕದಲ್ಲಿ ದೇವರು ನೀತಿ ನ್ಯಾಯಗಳನ್ನು ಪ್ರೀತಿಸುವವನಾಗಿದ್ದಾನೆ. ಯೇಸು ಕ್ರಿಸ್ತನು ನೀತಿ ಮತ್ತು ನ್ಯಾಯಗಳನ್ನು ಪ್ರೀತಿಸುವವನಾಗಿದ್ದಾನೆ. ಅದಕ್ಕೆ ಈ ಲೋಕ ಇವೆಲ್ಲ, ಭೂಲೋಕವೆಲ್ಲ, ಭೂಲೋಕದ ಸಮಸ್ತವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಆತನ ಕೃಪೆ ಇಲ್ಲ ಅಂತಂದರೆ ನಾವು ಮಣ್ಣಲ್ಲಿ ಮಣ್ಣಾಗಿ ಬಿಡ್ತಾ ಇದ್ವಿ. ಆತನ ಕೃಪೆಯ ಕಾರಣಕ್ಕೆ ನಾವು ಜೀವಂತವಾಗಿದ್ದೇವೆ. ಆತನ ಕೃಪೆಯ ಕಾರಣಕ್ಕೆ ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ. ಆತನ ಕೃಪೆಯ ಕಾರಣಕ್ಕೆ ನಾವು ಭೂದಿಗಂತದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಗಳನ್ನು ಸಾರುವವರಾಗಿದ್ದೇವೆ. ದೇವರು ಅವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಗ್ತದೆ, ಭೂಮಿ ಉಂಟಾಗ್ತದೆ, ಭೂಮಿಯಲ್ಲಿರ್ತಕ್ಕಂಥ ಸಮಸ್ತವೂ ಉಂಟಾಗ್ತದೆ. ದೇವರು ನೀರನ್ನು, ಸಮುದ್ರವನ್ನು, ಭೂಮಿಯ ಕೆಳಗಡೆ ಇರತಕ್ಕಂಥ ಜಲರಾಶಿಗಳನ್ನು ಇವೆಲ್ಲವನ್ನು ಉಂಟು ಮಾಡಿದಂಥವರು ಯೆಹೋವನೇ. ಅದಕ್ಕೆ ಕೀರ್ತನೆಕಾರರು 33:8 ನಾವು ನೋಡ್ತೇವೆ, ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಯಾಕೆ ಎಲ್ಲರೂ ಆತನಿಗೆ ಹೆದರಬೇಕು, ಯಾಕೆ ಭಯಪಡಬೇಕಂತಂದರೆ ಆತನೊಂದು ಮಾತು ಹೇಳ್ದ. ಆ ಮಾತಿಂದ ಸಮಸ್ತವೂ ಉಂಟಾಗ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ನಿನ್ನ ಒಂದು ಮಾತಿನಿಂದ ಸಮಸ್ತವೂ ಉಂಟಾಯಿತಪ್ಪ. ನೀನು ಒಂದು ಆಜ್ಞಾಪಿಸಿದಿಂದ ಲೋಕದಲ್ಲಿ ನೂತನ ಕ್ರಿಯೆಗಳು ನಡೀತಾವಪ್ಪ. ದೇವರೇ, ಒಂದು ಮಾತು ಹೇಳು ಸ್ವಾಮಿ. ನಮ್ಮ ಕುಟುಂಬಗಳ ಅಭಿವೃದ್ಧಿಗಾಗಿ ಒಂದು ಮಾತು ಹೇಳು, ನಮ್ಮ ಸಭೆಗಳ ಅಭಿವೃದ್ಧಿಗಾಗಿ ಒಂದು ಮಾತು ಹೇಳು, ನಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಒಂದು ಮಾತು ಹೇಳು ಸ್ವಾಮಿ. ಅಪ್ಪ,
2025 ಮಕ್ಕಳಿಗೆ ಆಶೀರ್ವಾದಕರವಾಗಿರಲಿ. ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಸುವಾರ್ತೆಯನ್ನು ಸಾರುವಂಥ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ನಿನ್ನ ಪ್ರಸನ್ನತೆಯಲ್ಲಿ ನಡೆಯುವಂಥ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್.